ಹಾಲಿವುಡ್ ಸೀನಾ, ನನ್ನ ಮಾತು ಕೇಳು. 100 ರೂಪಾಯಿ ಕೊಡು, ಒಂದು ಎಣ್ಣೆ ಬಾಟ್ಲು ಕೊಡ್ತೀನಿ, ತಲೆಗೆ ಹಚ್ಬಿಡು, ಇಷ್ಟು ಕೂದಲು ಬರ್ತದೆ. ಗುರು, ನಿಮ್ಮ ಅಪ್ಪನ ಯಾರೋ ಹಾಸ್ಪಿಟಲ್ ಸೇರಿಸಿದಾರಂತೆ ಗುರು, ಏನೋ ಆರಾಮಿಲ್ವಂತೆ, ಬೇಗ ಹೋಗ್ ಗುರು. ನೋಡಿ, ನಿಮ್ಮ ತಂದೆಗೆ ಕ್ಯಾನ್ಸರ್ ಇದೆ. ಫಸ್ಟ್ ಸ್ಟೇಜಲ್ಲಿ ನೋಡ್ಕೊಂಡಿದ್ರೆ ಏನಾದರೂ ಮಾಡ್ಬೋದಾಗಿತ್ತು. ಈಗ ಆ ಸ್ಟೇಜು ಮೀರೋಗಿದೆ. ಅಬ್ಬಬ್ಬ ಅಂದರೆ ಇನ್ನು ಸ್ವಲ್ಪ ದಿವಸ ಬದುಕ್ಬೋದಷ್ಟೇ. ಖರ್ಚು ಮಾಡೋ ಧೈರ್ಯ ನಿನಗಿದ್ರೆ ಒಂದು ಕಾಸ್ಟ್ಲಿ ಇಂಜೆಕ್ಷನ್ ಇದೆ, 25,000 ಆಗುತ್ತೆ. ಅದನ್ನ 15 ದಿವಸಕ್ಕೊಂದ್ಸರಿ ಕೊಡಬೇಕು. ಅದನ್ನೇನಾದರೂ ಕೊಟ್ಟರೆ 3 ತಿಂಗಳು 6 ತಿಂಗಳು ಉಳಿಸ್ಕೋಬಹುದು. ದೇಶಕ್ಕೆ ಕ್ಯಾನ್ಸರ್ ಬಂದೈತೆ, ಇನ್ನೊಂದು ಯಾವ ಲೆಕ್ಕ ಹೇಳೋ? ಅದು ಯಾವುದೋ ಒಂದು ಇಂಜೆಕ್ಷನ್ ಇದ್ದದಂತೆ, 25,000 ರೂಪಾಯಿ ಅಂತೆ. ಅದು ಕೊಟ್ಟರೆ ಎಲ್ಲ ಸೊರೈತದೆ ಅಂತಂದ್ರು ಡಾಕ್ಟ್ರು. ನಾನು ಕ್ಯಾನ್ಸರಿಂದ ಸಾಯ್ತೀನಿ ಅನ್ನೋ ಭಯ ನನಗಿಲ್ಲ ಕಣೋ. ನಾನು ಬದುಕಬೇಕು ಅನ್ನೋ ಆಸೆನೂ ಇಲ್ಲ. ನಾನು ಸತ್ತೋದೆ ನಿನ್ನ ಯಾರು ನೋಡ್ಕೋತಾರೆ ಅನ್ನೋದೇ ಚಿಂತೆ ಕಣ್ಲ. ಮೊದಲೇ ನಿನಗೆ ಜವಾಬ್ದಾರಿ ಇಲ್ಲ. ನನಗೋಸ್ಕರ ಬೇಡ ಕಣೋ, ನಿನ್ಗೋಸ್ಕರ ಆದ್ರೂ ನನ್ನ ಉಳಿಸ್ಕೋ. ನಿನ್ ಜೀವನಕ್ಕೆ ಏನಾದ್ರು ಒಂದು ದಾರಿ ಮಾಡಿ ನಾನು ನೆಮ್ಮದೇ ಸಾಯ್ತೀನಿ ಕಣ್ಣ. ಅಯ್ಯೋ, ಹಂಗೆಲ್ಲ ಮಾತಾಡಬೇಡ, ಸುಮ್ಮನಿರಪ್ಪ. 25,000 ರೂಪಾಯಿ ಹೆಂಗಾರ ಮಾಡಿ ಹೊಂದಿಸ್ಕೊ ಬರ್ತೀನಿ. ನಿನ್ನ ಹೆಂಗಾರ ಮಾಡಿ ಉಳಿಸ್ಕತ್ತೀನಿ. ಹೋಗ್ಲಾ, ಸೈಲೆಂಟ್ ಆಗಿ ಹೋಗ್ಲಾ? ಇದು ಆಸ್ಪತ್ರೆ ಕಣ್ಲಾ, ನಿನ್ ನಂಬ್ಕೊಂಡು 25,000 ಸಾಲ ಕೊಡಕ್ ನನ್ಗೇನು ಹುಚ್ಚಿಡ್ದಿದ್ಯಾ? ಒಂದು ಐಡಿಯಾ ಹೇಳ್ತೀನಿ ಕೇಳು. ಯಾಕೆ ಇವ್ರು ಕಾಲು ಹಿಡಿತ್ಯಾ? ನಿನ್ 2 ಕಣ್ಣು 2 ಕಿಡ್ನಿ ಸೇಲ್ ಮಾಡಿ, ನಿಮ್ಮ ಅಪ್ಪನು ಬದುಕ್ತಾರೆ, ನಿನ್ನು ಸಾಕ್ತಾರೆ, ನೀನ್ ಆರಾಮಾಗಿರ್ಬೋದಲ್ಲ. ಸ್ವಲ್ಪನೂ ನಾಚಿಕೆ ಆಗಲ್ವಾ ನಿನ್ಗೆ? ನನ್ ಗಾಡಿನ ಒಂದ್ ರೌಂಡ್ ಹೋಯ್ತೀನಿ ಅಂತ ಹೇಳಿ ಮಾರ್ದ ನೀನು ಯಾವ ಮಕ ಇಟ್ಕೊಂಡ್ ಬಂದಿದೀಯಾ? ನಿನ್ಗೆ ಮಾನ ಮರ್ಯಾದೆನೇ ಇಲ್ವಾ? ರೈಟ್ ಹೇಳಲ್ಲ? ಅಲ್ಲ, 6 ತಿಂಗಳಿಂದ ಕಟಿಂಗು ಸೇವಿಂಗು ಓಸಿಲ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸಾಲ ಕೇಳಕ್ ಬಂದಿದ್ಯಾ? ಹೋಗಲೇ. ಕೆಲ್ಸಕ್ಕೆ ಸೇರ್ತೀನಿ ಅಂತ ಬಂದೆ, ನನ್ನ ಮಗು ಉಂಗ್ರ ಮಾರ್ಕೊಟ್ನೋ, ಇನ್ನೂವರೆಗೆ ಕೊಟ್ಟ್ಯಾ? ಇವತ್ತೇನಾದ್ರೂ ನನ್ನ ಹೆಂಡ್ತಿ ನಿನ್ನ ಹತ್ರ ಮಾತಾಡೋದು ನೋಡಿದ್ರೆ ಕಸನ್ ಪರ್ಕೆ ತಾಂಡೊಡಿತಾಳೆ. ಹೋಗಲು ಹಣಕ್ಕೆ ತುಂಬಾ ಬೆಲೆ ಇದೆ ಕಣೋ. ಅದನ್ನ ಪಡಿಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಉಳಿಸ್ಕೊಬೇಕು. ನೀನ್ ಯಾವುದಕ್ಕೂ ಇಲ್ಲ, ನೀನು ವೇಸ್ಟ್ ಬಾಡಿ, ಬೀದಿನಾಗಿನ ಕಡೆ. ಇವತ್ತಿನ ನನ್ನ ಪರಿಸ್ಥಿತಿಗೆ ಯಾರು ಕಾರಣ? ನೀನ್ ಕಾರಣ. SLCನ ಕಾಸು ಕೊಟ್ಟು ಪಾಸ್ ಮಾಡ್ಕೋತೀನಿ, ಕಾಸು ಕೊಡು ಅಂತಂದೆ, ಅದಕ್ಕೂ ಬೇಡ ಅಂತಂದೆ. ಅದ್ಯಾವ್ದೋ ಒಂದು P1 ಕೆಲಸ ಇದೆ, ಲಂಚ ಕೊಟ್ಟು ಸೇರ್ಕತೀನಿ ಅಂತಂದೆ, ಅದಕ್ಕೂ ಬೇಡ ಅಂತಂದೆ. ಓಲಿ ಲೈವ್ ಬಂಡಲ್ಲಿ ಲೆಕ್ಕ ಬರ್ಕೊಂಡಿರ್ತೀನಪ್ಪ ಅಂತಂದೆ, ಅದನ್ನು ಬೇಡ ಅಂತಂದೆ. ಹಾಳಾಗಿ ಹೋಗ್ಲಿ, ಒಂದು ಕೋಳಿ ಮಾಂಸದ ಅಂಗಡಿ ಇಡ್ತೀನಿ, ಕಾಸು ಕೊಡು ಅಂತಂದೆ. ಅಹಿಂಸೆ, ವಿಷ ಕುಡಿದು ಸೊತ್ತೋಯ್ತೀನಿ ಅಂತಂದೆ. ನೋಡಪ್ಪ, ಇವತ್ತಿನ ಸಮಾಜದಲ್ಲಿ 3 ಕೋತಿಗಳ ತರ ಕಿವಿ, ಕಣ್ಣು, ಬಾಯಿ, ಮೂಗು ಮುಚ್ಕೊಂಡಿರಕ್ಕಾಗುದಿಲ್ಲ. ಮಹಾತ್ಮ ಗಾಂಧಿ ಮೊಮ್ಮಗನೇ ಬಿಡ್ಲಿಲ್ಲ, ಅವನನ್ನೇ ಲಂಚ ಕೇಳಿದ ದೇಶ ಇದು. ಇನ್ನು ನಾನು ಯಾವ ಲೆಕ್ಕ? ಶಬಾಷ್ ಮಗನೇ, ತಪ್ಪು ನಿಂದಲ್ಲ. ಆ ದೇವರು ನಿನ್ನ ನನ್ನ ಮಗನಾಗಿ ಹುಟ್ಟಿಸ್ಬಾರ್ದಾಗಿತ್ತು. ನನ್ನಂತೂ ಉಳಿಸ್ಕೊಳಕ್ಕಾಗಲ್ಲ. ನನ್ನ ಆಸೆ ಏನಾದರೂ ನೆರವೇರಿಸ್ತೀಯಾ? ನನಗೆ ಮೊದಲು ನೀನು ಸಾಯಿ. ನೀನು ಸತ್ತ ಮೇಲಾದ್ರೂ ನಾನು ನೆಮ್ಮದಿಯಾಗಿ ಸಾಯ್ತೀನಿ ಕಣೋ. ನೀನು ಸತ್ತರೆ ನಿನ್ನ ಹೆಣ ಹೊರಟು ಯಾರು ಬರಲ್ಲ ಕಣೋ. ನಿನ್ನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ನೀನೊಬ್ಬ ವೇಸ್ಟ್ ಬಾಡಿ ಕಣೋ. ನೀನೊಬ್ಬ ವೇಸ್ಟ್ ಬಾಡಿ ಕಣೋ. ನೀನೊಬ್ಬ ವೇಸ್ಟ್ ಬಾಡಿ ಕಣೋ. ನೀನೊಬ್ಬ ವೇಸ್ಟ್ ಬಾಡಿ ಕಣೋ. ಸತ್ತೋಗಿರೋ ಡ್ಯಾಡಿ, ಈ ಹೇಳಿದ್ದೆ ಕರೆಕ್ಟು. ನಾನೊಬ್ಬ ವೇಸ್ಟ್ ಬಾಡಿ. ಈ ಸತ್ರೆ ಹೊರಗ್ 4 ಜನ ಇರಲ್ಲ ಅಂತ ಹೇಳಿದ್ದೆ. ಅದಕ್ಕೆ ನಾನಿವತ್ತು ಸ್ಮಶಾನದಲ್ಲೇ ಸಾಯಕ್ ಬಂದಿದ್ದೀನಿ ಕಣ ಡ್ಯಾಡಿ. ಸ್ಮಶಾನದಲ್ಲೇ ಸಾಯಕ್ ಬಂದಿದ್ದೀನಿ. ಆತ್ಮಹತ್ಯೆ ಅಪರಾಧ, ಕ್ರೈಮ್. ಈ ಜನನ ಅನ್ನೋದಿದೆಯಲ್ಲ, ಒಂದು ಸುಂದರವಾದ ಉಡುಗೊರೆ, ಗಿಫ್ಟ್. ಎಕ್ಸಾಂಪಲ್, ಹ್ಯಾಪಿ ಬರ್ತ್ಡೇ ಗಿಫ್ಟ್. ಆದ್ರೆ ಈ ಮರಣ ಅನ್ನೋದು ಲೈಫ್ಗೆ ಒಂಥರ ಲಿಫ್ಟ್ ಔಟ್. ಮಂಗಮಾಯ ತಿಂಗಳ ಬೆಳಕು. ಟ್ರೈನ್ ಇಸ್ ಗೋಯಿಂಗ್. ಈ ದೇಹ ಒಂದು ಟ್ರೈನ್ ಇದ್ದ ಹಾಗೆ. 10 ಬೋಗಿಗಳಿರೋ ಈ ದೇಹ ಎಂಬ ರೈಲಿಗೆ ಮನಸ್ಸೆಂಬ ಗಾರ್ಡು, ಮೆದುಳೆಂಬ ಡ್ರೈವರು, 77,000 ಕೋಟಿ ನರನಾಡಿಗಳು ಆ ಪ್ಯಾಸೆಂಜರ್ಗಳು ಪಡ್ಕೊಳ್ಳಿ. ಹೊರಟಿದ್ದೆಲ್ಲಿಗೆ? ಜನನ ಎಂಬ ಸ್ಟೇಷನ್ ಇಂದ
ಮರಣ ಎಂಬ ಸ್ಟೇಷನ್ಗೆ ಆ ಜರ್ನಿ ಪಯಣ. ಮೋಡದ ಒಳಗೆ ಹನಿಗಳ ಬಳಗ. ಈ ದೇಹ ಅನ್ನೋ ರೈಲು 10, 20, 30, 40, 50, 60ರವರೆಗೆ ಫುಲ್ ಸ್ಪೀಡ್ ಹೋಗ್ತಾ ಇರುತ್ತೆ. 60ರ ನಂತರ 70, 80 ಚುಕ್ಕು 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 ಚುಕ್ಕು. 80ರ ನಂತರ ಹೇಳೋಕೆ ಆಗೋಲ್ಲ. ಕಲ್ಲಿದ್ದು ಖಾಲಿ, ಇಂಜಿನ್ ಫಿನಿಶ್. 100 ಆದ್ಮೇಲೆ ಅದೇನಾಗುತ್ತೆ ಸ್ವಲ್ಪ ಬಿಡ್ಸೇಳಿ. ಅದನ್ನ ಕೇಳ್ಬೇಕು. ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು. ಈಗ ಆರ್ಕೆಸ್ಟ್ರಾ ವಾಟರ್ ಬಾಟ್ಲಿ ಒಳಗೆ ಪಾಯ್ಸನ್ ಹಾಕಿ ಕುಡಿದು ಸತ್ತವ ಇವತ್ತು ಜನನ ಮರಣ ಅಂತ ಬೋಧನಾ ಮಾಡಕತ್ತನಂತ ಕನ್ಫ್ಯೂಷನ್ ಆಗಕತ್ತಿರನ. ಅಲ್ಲೇ ಇರೋದು ಟ್ವಿಸ್ಟು. ಟೈಮ್ ಅಂತಾರಲ್ಲ, ಸುಳ್ಳಲ್ಲ. ಮಂಕಿ ಮಂತ್ರಿ ಆಗ್ತಾನ, ದೆವ್ವ ದೇವರಾಗ್ತಾನ. ಇದಕ್ಕೆಲ್ಲ ಮುಖ್ಯ ಕಾರಣ ಶಂಕರ ಎಲ್ಲೆಲ್ಲ ಹುಡ್ಕೋದಿನಲ್ಲೇ. ಅವ್ರು ಯಾರೋ ಹೇಳಿದ್ರು ಮಸಾಣದ ಕಡೆ ಹೋದ ಅಂತ. ಇಲ್ಲಿ ಬಂದು ಕುಡಿತಾ ಇದ್ದಿಲ್ಲ ಬುದ್ಧಿ. ಬಿಡ್ಲೇ ಮಿಕ್ಸ್ ಮಾಡ್ಕೊಂತೀವಿ ಕುಡಿದು ಸೊತ್ತೈತಿ. ಬಿಡ್ಲಾ ಒಂದ್ 2 ಫಿಲ್ಮ್ಗೆ ನೀನೇ ಹೀರೋ ಕಣೋ, ಕರ್ಕೊಂಬರ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ದೇವ್ರಾಣೆ ಸಾಯಕ್ ಮುಂಚೆ ನಿನ್ನ ಆಸೆ ತೀರ್ಕೊ, ಇಲ್ಲ ಅಂದ್ರೆ ದೇವಾಬತ್ತಲೆ ಮುಂಡದೆ. ಅಲ್ಲ ಆ ಎಲ್ಲ ಲೈಟಿಂಗ್ ಮಾಡ್ಕೊಳ್ಳಿ, ಹೀರೋ ರೆಡಿ. ಬರ್ತಾ ಇದ್ದೀನಿ, ಲೊಕೇಶನ್ ಶಿಫ್ಟ್. ಇಲ್ಲಿ ಕೇಳಿ, ನೀವು ವಿಶ್ವಾಮಿತ್ರ ಘೋರವಾದ ತಪಸ್ಸನ್ನು ಮಾಡ್ತಿರ್ತೀರ. ನಿಮ್ಮ ತಪಸ್ಸನ್ನ ಭಂಗ ಮಾಡೋದಕ್ಕೆ ಈ 3 ಸೊಳ್ಳೆಗಳು ನಿಮ್ಮನ್ನ ಕಚ್ಚಕ್ಕೆ ಬರುತ್ತವೆ. ಕಚ್ಚಿ ನಿಮ್ಮ ತಪಸ್ಸನ್ನ ಭಂಗ ಮಾಡುತ್ತವೆ. ಆಗ ನೀವೇನ್ ಮಾಡ್ತೀರಾ ಅಂದ್ರೆ ಈ ಬುಸ್ ಕಾಯಿಲ್ನ ಹಚ್ತೀರಾ, ಅವ್ರಿಗೆ ತೋರಿಸ್ತೀರಾ. ಆಗ ಸೊಳ್ಳೆಗಳು ಬಿದ್ದ್ಬಿಡುತ್ತವೆ. 3 ಕಚ್ತಾವ. 3 ಸೊಳ್ಳೆನು ಇವನ್ನ ಕಚ್ತಾವ ಅಂದೆ. ನೀವು ಮುಂದಕ್ಕೆ ಮಾತಾಡಿದ್ರೆ ನಾನು ನಿಮ್ಮನ್ನು ಕಚ್ಚಬೇಕಾಗತ್ತೆ. ಔಟ್. ಹೆದರ್ಬೇಡ, ಇನ್ನೇನು ಪುಟ್ಟಣ್ಣ ಅಲ್ಲ. ಗೆಟ್ ಔಟ್. ಕಾಯಿಲ್ ತೋರಿಸಿ ಅಂದ್ರೆ ಏನ್ರಿ ಮಾಡ್ತಿದ್ದೀರಾ ನೀವು? ತೋರಿಸಿ ಯಾಕೆ ತೋರಿಸ್ತೀರಾ? ಏನ್ರಿ ಕೇಕೆ, ನೀವು ಕುಡಿಯೋದು ಅಲ್ಲ ಇವ್ರನ್ನು ಕುಡಿಸ್ ಕರ್ಕೊಂಡ್ ಬಂದಿದ್ದೀರಲ್ರಿ. ಡೈರೆಕ್ಟರ್ ಸ್ಮೆಲ್ ಫಿಲ್ಮ್ ನೋಡಿ, ಪರ್ಫಾರ್ಮೆನ್ಸ್ ನೋಡಿ ಉಡಾಯ್ಸೋ. ಏನ್ರಿ ಮಾತಾಡ ನೀವು? ಇಲ್ಲಿಂದ ಬಂದ್ರಿ ನೀವು? ಹೇಳ್ಕೊಡೋದು ಮಾಡೋದು ನನ್ನ ಕರ್ಮ. ಹೇಳಿ ಮೇಲೆ ಪರ್ಫಾರ್ಮೆನ್ಸ್ ಮಾಡಕ್ ಬರಲಿಲ್ಲ ಅಂದ್ರೆ ಇಲ್ಲಿ ಯಾಕ್ರಿ ಬರ್ತೀರಾ? ನನ್ನ ಪ್ರಾಣ ತಿನ್ನಕ್ಕೆ. ವೇಟ್ ಮಾಡಿ ನೀವು. ಎಲ್ಲರೂ ಹೋಗಿ ಸಾಯ್ರಿ, ಎಲ್ಲರೂ ಹೋಗಿ ಸಾಯ್ರಿ, ಎಲ್ಲರೂ ಹೋಗಿ ಸಾಯ್ರಿ, ಎಲ್ಲರೂ ಹೋಗಿ ಸಾಯ್ರಿ. ಸುಮಾರು ಅವನೇನ್ ಡೈರೆಕ್ಟ್ರೇನು, ಕೋಚ್ ಹಿಡಿಯೋನಿದ್ದಂಗ ಅವನೇ. ಬೇಡ ಬಿಡಲೆ, ಸಾಯ್ಬೇಕು. ಸೂರ್ಯ ಹತ್ರ ಕರ್ಕೊಂಡೋಗಿ ಬಾಂಡ್ ಮಾಡ್ತೀನಿ. ಬೇಡ ಬಿಡಲೆ, ಅವ್ರಿಗೆ ನನ್ನ ವೇಸ್ಟ್ ಮಾಡಿ ಅಂತಾನೆ ಬಿಡಲ್ಲಪ್ಪ ಇವನು. ಆಯ್ತು, ನಂಗೆ ನಿದ್ದೆ ಬರ್ತೀನಿ. ಅಲ್ಬೇಡ, ಆಟೋದ ಬರೀಕಂತೀನಿ. ಇಲ್ಲಿ ಆಟ. ಸಾರಿ ಡ್ಯಾಡಿ, ಸ್ವಲ್ಪ ಲೇಟ್ ಆಯ್ತು. ಈಗ ನಾನು ನಿಜವಾಗ್ಲೂ ಕೂಡ ಸಾಯ್ತಾ ಇದ್ದೀನಿ. ಎಲ್ಲಿ ದೇವ್ರು? ಯಮನಿ ದೇವಸ್ಥಾನ ಇಲ್ಲ, ಅವ್ನು ಕೋಣ ಮಳೆ ನೆನೀತಾ ಇದೆ. ಛತ್ರಿ ಇಲ್ಲ, ಕೊಡೆ ಇಲ್ಲ, ಜರ್ಕಿನ್ ಇಲ್ಲ. ದೇವ್ರು ಸಿಕ್ಬಿಟ್ಟ. ಓಹೋ, ದೇವ್ರಿಗೆ ಪೂಜೆ ಇಲ್ಲ, ಕರ್ಪೂರ ಇಲ್ಲ, ತೆಂಗಿನಕಾಯಿ ಇಲ್ಲ, ಹೂ ಇಲ್ಲ. ದೇವ್ರಿಗೆ ಯಾರು ನೋಡೋಲ್ಲ. ಹೂವ ಸಿಕ್ಬಿಡ್ತು. ದೇವ್ರು ಸಿಕ್ಬಿಟ್ಟ. ದೇವ್ರು ಎದ್ದೇಳು. ನೀನು ಭಕ್ತ ಬಂದಿದ್ದೀನಿ, ನೀನು ಸೇವೆ ಮಾಡಕ್ಕೆ ಭಕ್ತ ಬಂದಿದ್ದೀನಿ.
ನಾನು ಹಾಕೊಂಡೆ. ಸಣ್ಣ ಯಮ ಯಮ ಧರ್ಮರಾಯ ಅಂತೂ ಬಂದಿಯಪ್ಪ ನನ್ ಕರ್ಕೊಂಡೋಗಕ್ಕೆ. ಕರ್ಕೊಂಡೋಗು, ಫಸ್ಟ್ ಕರ್ಕೊಂಡೋಗಪ್ಪ ಬೇಗ. ದೇವ್ರು ನೀನ್ ಮಲ್ಕೋ, ನಾನ್ ಕಾಯ್ತೀನಿ ನಿನ್ನ.